ಇವತ್ತು ಬೆಳಿಗ್ಗೆ ಎದ್ದು ದೋಸೆ ಮಾಡಿಕೊಂಡು ನಾನು ತಿಂದು ಮಗಳಿಗೂ ತಿನ್ನಿಸಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಾಡಗಿರೋ ಬದನೆಕಾಯಿನ ಹೇಗಾದರೂ ಖಾಲಿ ಮಾಡಬೇಕಿತ್ತು. ಹೂಕೋಸನ್ನ ಹುಳ ತಿನ್ನೋ ಮುಂಚೆ ನಾವು ತಿನ್ನಬೇಕಿತ್ತು. ಬದನೆಕಾಯಿ ಮತ್ತು ಹೂಕೋಸನ್ನ ಹಾಕಿ ಮಿಕ್ಸರ್ ಸಾಂಬಾರು ಮಾಡಿದೆ. ಜೊತೆಗೊಂದು ಸ್ವಲ್ಪ ಟೊಮೆಟೊ ಬಾಜಿ ಸಹ ಮಾಡಿದ್ದೆ. ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿ ಹೇಳೋಷ್ಟರಲ್ಲಿ ಇವಳಿಗೊಂದು ಮಿಕ್ಸಿ ಬೆಳ್ಳಿ ಸಿಕ್ತು. ಅದನ್ನ ಕಾಲಿಗೆ ಹಾಕ್ಕೊಂಡು ಕೂಗ್ತಾ ಕೂತಿದ್ಲು. ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿ ನೆಕ್ಸ್ಟ್ ಕ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲೆಲ್ಲ ಕಾರ್ನ್ಫ್ಲೋರ್ ಮತ್ತು ಗ್ಲೂ ಹಾಕಿ ಕ್ಲೇ ಮಾಡ್ತಾ ಇದ್ದಿದ್ದೆ. ಎಲ್ಲ ಒಡೆದೋಗ್ತಾ ಇದ್ದಿತ್ತು. ಅದಕ್ಕೆ ಈ ಸಲ ಬೇರೆ ಥರ ಟ್ರೈ ಮಾಡು ಅಂತ ಸ್ವಲ್ಪ ನೀರು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಒಲೆ ಮೇಲೆ ಇಟ್ಟೆ. ಸ್ವಲ್ಪ ಹೊತ್ತಿಗೆ ಗಟ್ಟಿ ಆಗ್ತಾ ಹೋಯಿತು. ನೋಡಿದರೆ ಫುಲ್ ಕ್ರ್ಯಾಕ್ ಬಂದಿತ್ತು. ಇದನ್ನು ಯೂಸ್ ಮಾಡಿದರೆ ಆಗಲ್ಲ ಅಂತ ಮತ್ತೆ ಇನ್ನೊಂದು ಸಲ ಟ್ರೈ ಮಾಡುವ ಅಂತ ಈ ಸಲ ಸ್ವಲ್ಪ ಜಾಸ್ತಿ ನೀರು ಹಾಕಿ ಕ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದನ್ನು ಗ್ಯಾಸ್ ಮೇಲೆ ಇಟ್ಟು ತಿರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟೊತ್ತು ತಿರ್ಸಿದ್ರೂ ಅದಂತೂ ಗಟ್ಟಿ ಆಗ್ತಾನೇ ಇರಲಿಲ್ಲ. ಕೈಯೆಲ್ಲ ನೋವು ಸ್ಟಾರ್ಟ್ ಆಯಿತು. ಆಮೇಲೆ ಅನಿಸ್ತು ನೀರು ಹಾಕಿ ತುಂಬಾ ಜಾಸ್ತಿ ಆಯಿತು ಅಂತ. ಕೊನೆಗೆ ಹೇಗೋ ಸ್ವಲ್ಪ ಗಟ್ಟಿ ಆದ ಥರ ಆಯಿತು. ಅದನ್ನ ತೆಗೆದು ಕಾರ್ನ್ಫ್ಲೋರ್ ಹಾಕಿ ಚಪಾತಿ ಹಿಟ್ಟಿನ ಥರ ಮಾಡಿದೆ. ಆಮೇಲೆ ಒಂದು ಬೇಬಿ ಫ್ರಾಕ್ ಮಿನಿಯೇಚರ್ ಮಾಡುವ ಅಂತ ಫುಲ್ ಟ್ರೈ ಮಾಡಿ ಕೊನೆಗೆ ಒಂದಿಷ್ಟು ಮಿನಿಯೇಚರ್ ಮಾಡಿ ಇಟ್ಟೆ. ಸ್ವಲ್ಪ ಒಣಗಿದ ನಂತರ ಯಾಕೋ ಅದನ್ನು ನೋಡಿದರೆ ಎಲ್ಲ ಕಟ್ಟಾಗಿ ಹೋಗಿತ್ತು. ನಂತರ ಅದನ್ನ ಸೈಡಿಗಿಟ್ಟು ರೆಸಿನ್ ಆರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಗ್ರೀನ್ ಮತ್ತು ಬ್ಲೂ ಕಲರ್ ಹಾಕಿ ಪಿಕಾಕ್ ಕಾಂಬಿನೇಷನ್ ಮಾಡಬೇಕಿದ್ದಿತ್ತು. ಕ್ರ್ಯಾಕಲ್ ಎಫೆಕ್ಟ್ನ ಬೇರೆ ಥರ ಟ್ರೈ ಮಾಡಬೇಕಿದ್ದಿತ್ತು. ಹಾಗಾಗಿ ಅದನ್ನೂ ಒಂದು ಸಲ ಟ್ರೈ ಮಾಡುವ ಅಂತ ಬೇರೆ ಟೈಪಲ್ಲಿ ಮಾಡಿದೆ.